ಹೇ ಹಾಯ್ ಹರ್ಮಿ ಅನ್ಯೋಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸಾರಿ ಯಾಕೆ ಅಂದರೆ ಇಷ್ಟು ದಿನ ಇಷ್ಟು ಮಂತ್ ವೀಡಿಯೋಸ್ ಹಾಕಿಲ್ಲ. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಮಾಡ್ತೀನಿ. ಹಿಂದಿನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹಂಗೆ ಹೋಗಿದ್ದೀರಾ, ಇವಾಗಲೂ ಅದನ್ನೇ ಹೇಳ್ತೀರಾ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಇನ್ಮೇಲೆ ಹಂಗೆ ಮಾಡಲ್ಲ, ಡೈಲಿ ವೀಡಿಯೋಸ್ ಬರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಇನ್ಮೇಲೆ ಆ್ಯಕ್ಟಿವ್ ಆಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀದೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ. ಸೊ ಇವತ್ತು ಯಾವ ಸೀರೀಸಿಗೆ ಹೋಗ್ತಿದ್ದೀನಿ ಅಂದರೆ ಸೀರೀಸ್ ಇದನ್ನು ಒನ್ ಶಾಟಾಗಿ ಮಾಡೋದಾ ಅಥವಾ ಪಾರ್ಟ್ ವೈಸ್ ಎಪಿಸೋಡ್ ಥರ ಮಾಡೋದಾ ಅಂಥೇಳಿ ಒಳಗಡೆ ವೀಡಿಯೋಸ್ ನೋಡ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಅದನ್ನು ಎಪಿಸೋಡಲ್ಲಿ ಮಾಡೋದಲ್ಲ 2-3 ಶಾರ್ಟ್ಸಲ್ಲೇ ಮುಗಿಸೋದಾ ಅಂತ ಡಿಸೈಡ್ ಮಾಡ್ತೀನಿ ಆಯಿತಾ. ಏನು ಗೊತ್ತಾ, ಈ ಡ್ರಾಮಾ ಹೀರೋಯಿನ್ ವಯನ್, ಹೀರೋ ಬಂದು ಜೆ ಕೆ. ಆ್ಯಸ್ ಯೂಶ್ವಲ್ ನಾನು ಆಲ್ಮೋಸ್ಟ್ ಜೆ ಕೆಗೆ ವೀಡಿಯೋಸ್ ಮಾಡ್ತಿರೋದು. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ, ಏಕೆಂದರೆ ಸ್ವಲ್ಪ ಜಾಸ್ತಿ ಜೆ ಕೆ ನನಗಿಷ್ಟ. ಹಾಗಾಗಿ ನಿಮಗೆ ಯಾರು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ, ನೆಕ್ಸ್ಟ್ ಅವ್ರದ್ದು ವೀಡಿಯೋ ಮಾಡ್ತೀನಿ. ವಯನ್ ಇದ್ದವಳು ಕಾಲೇಜ್ ಫೈನಲ್ ಇಯರ್ ಓದ್ತಾ ಇದ್ದಾಳೆ. ಹಾಗೆ ಅವಳು ಓದ್ತಾನೆ ಹಾಗೆ ಪಾರ್ಟ್ ಟೈಮ್ ಜಾಬ್ ಥರ ನ್ಯೂಸ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇದ್ದಾಳೆ. ನ್ಯೂಸ್ ಚಾನಲಲ್ಲಿ ಇರುತ್ತಲ್ಲ, ಅದರಲ್ಲಿ ಅವಳು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಜೆ ಕೆ ಬಗ್ಗೆ ಹೇಳಬೇಕು ಅಂದರೆ ನೆಕ್ಸ್ಟ್ ನೀವು ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಗೊತ್ತಾಗುತ್ತೆ ಜೆ ಕೆ ಕ್ಯಾರೆಕ್ಟ್ರ್ ಏನು ಎತ್ತ ಅಂತ. ಓಕೆ, ಸ್ಟಾರ್ಟ್ ಮಾಡೋಣವಾ? ತುಂಬ ದಿನ ಬ್ರೇಕ್ ಆಗಿದೆ, ಬಟ್ ವಾಯ್ಸ್ ಹೇಗೆ ಬರುತ್ತೋ ವಿಡಿಯೋ ಹೇಗೆ ಬರುತ್ತೋ ಸತ್ಯವಾಗ್ಲೂ ಗೊತ್ತಿಲ್ಲ. ಸೊ ನನಗೆ ಅನಿಸಿದ್ದು ನಾನು ಮಾತಾಡ್ತಿದ್ದೀನಿ. ಓನ್ಲಿ ಇದು ಜಸ್ಟ್ ಎಂಜಾಯ್ಮೆಂಟಿಗಷ್ಟೇ, ಯಾರು ಸೀರಿಯಸ್ ಆಗಿ ತೊಗೋಬೇಡಿ ಪ್ಲೀಸ್ ಆಯಿತಾ. ಸೊ ಸ್ಟಾರ್ಟಿಂಗ್ ಸೀನಲ್ಲೇ ನಮ್ಮ ವಯನ್ ಕಾಲೇಜಲ್ಲಿ ಕುತ್ಕೊಂಡು ಥಿಂಕ್ ಮಾಡ್ತಾ ಇದ್ದಾಳೆ, ಅದು ಅವಳ ಫ್ರೆಂಡ್ ಜೊತೆ, ಮಿನ್ಯು ಜೊತೆ. ಮಿನ್ಯು ನನಗೇನು ಅಂತ ಗೊತ್ತಿಲ್ಲ ಕಣೆ, ದಿನದಿಂದನೇ ನನಗೊಂಥರ ಮೂಡ್ ಅಪ್ಸೆಟ್ಟಲ್ಲೇ ಇದೆ. ಜಾನ್ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ, ಅವನಿಗೆ ಏನಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವನಿಗೋಸ್ಕರ ನಾನು ಏನೇನೆಲ್ಲ ಬಿಟ್ಟು ಬಂದಿದ್ದೀನಿ, ಆದರೆ ಅವನು ನನ್ನ ಬಗ್ಗೆ ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಳ್ದೆ ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮಿನ್ಯು ಈ 1 ಮಂತೆಲ್ಲ ಒಂಥರ ನನಗೆ ಮೈಂಡ್ ಅಪ್ಸೆಟ್ಟಲ್ಲೇ ಇದೆ. ಮನೆಗೆ ಹೋದರೆ ಅಮ್ಮನಿಗೆ ಹುಷಾರಿಲ್ಲ, ಕಾಲೇಜಿಗೆ ಬಂದರೆ ಈ ಜಾನ್ ನನ್ನ ಹತ್ರ ಮಾತಾಡ್ತಾ ಇಲ್ಲ. ನನಗೇನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಮಿನ್ಯು ಹೆಂಗೆ ಆಗ್ತಿದೆ ಅಂದರೆ ಹುಚ್ಚು ಹಿಡಿಯೋ ರೀತಿ ಆಗ್ತಿದೆ. ಮಿನ್ಯು ಈ ಕಡೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಆ ಲೆವೆಲಿಗೆ ಆಗ್ತಿದೆ ನನ್ನ ಸಿಚುವೇಶನ್. ಏನು ಯಾಕೆ ಹಿಂಗೆ ಆಡ್ತಿದ್ದೀಯಾ? ಪ್ಲೀಸ್ ರಿಲ್ಯಾಕ್ಸ್ ಆಗಿರೆ. ಏನಕ್ಕೆ ಹಿಂಗೆ ಆಡ್ತಿದ್ದೀಯಾ ನೀನು? ಅಪ್ಸೆಟ್ ಮಾಡ್ಕೊಬಿಡವ. ಏನು ಹೇ ಇಲ್ಲ ಮಿನ್ಯು, ಅದು ಅಮ್ಮನಿಗೂ ಹುಷಾರಿಲ್ಲ. ಇಲ್ಲಿ ನೋಡಿದ್ರೆ ಇವನು ಮಾತಾಡ್ತಾ ಇಲ್ಲ, ಮನೇಲಿ ನೋಡಿದ್ರೆ ಮದುವೆ ಆಗು ಅಂತೇಳಿ ಫೋರ್ಸ್ ಮಾಡ್ತಾ ಇದ್ದಾರೆ. ನಾನು ಜಾನ್ ಹತ್ರ ಹೇಳಿದ್ರೆ ಅದ್ರ ಬಗ್ಗೆ ಅವನು ಒಂದು ಸ್ವಲ್ಪನೂ ಕ್ಯಾರೇ ತೊಗೊತಿಲ್ಲ ಕಣೋ. ಅಪ್ಪ ನೋಡಿದ್ರೆ ಅಮ್ಮನಿಗೆ ಹುಷಾರಿಲ್ಲ, ಬೇಗ ಮದುವೆ ಆಗು, ನಾನು ಹುಡುಗನ ಹುಡುಕ್ಲಾ ಅಂತ ಕೇಳ್ತಾ ಇದ್ದಾರೆ. ನನಗೆ ಏನು ಮಾಡೋದು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಮಿನ್ಯು ನಿಮಗೆ ಗೊತ್ತಿದೆ ಅಲ್ವಾ ಮಿನ್ಯು, ನಾನು ಎಷ್ಟು ಜಾನ್ನ ಅಷ್ಟು ಲವ್ ಮಾಡ್ತಿದ್ದೀನಿ ಅಂತ. ಅವನ ಮೇಲೆ ನನ್ನ ಜೀವನ ಇಟ್ಕೊಂಡಿದ್ದೀನಿ. ಅವನಿಗೋಸ್ಕರ ನಾನು ಏನೇನು ಬಿಟ್ಟಿದ್ದೀನಿ, ಅವನಿಗೋಸ್ಕರ ನಾನು ಏನೇನು ಮಾಡಿದ್ದೀನಿ ಅನ್ನೋದೆಲ್ಲ ನಿನಗೆ ಗೊತ್ತಿದೆ ತಾನೆ. ನಾನು ಹೇಳಿ ನಿನಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇನು ಇಲ್ಲ ತಾನೆ ಮಿನ್ಯು. ಯಾಕೆ ಅಂದರೆ ನಿನಗೆಲ್ಲನೂ ಗೊತ್ತು, ಆದರೆ ಅವನು ಆ ರೀತಿ ನನ್ನ ಹತ್ರ ನಡ್ಕೊಳ್ತಾ ಇದ್ದಾನೆ. ನನಗೆ ತುಂಬ ಹರ್ಟ್ ಆಗ್ತಿದೆ ಮಿನ್ಯು. ಆಗ್ತಿದೆ ವಯನ್, ಅವನಿಗೋಸ್ಕರ ನೀನು ಏನೇನು ಕಳ್ಕೊಬಾರ್ದೋ ಅದನ್ನೆಲ್ಲ ಕಳ್ಕೊಂಡಿದ್ದೀಯ, ನನಗೂ ಗೊತ್ತು. ಬಟ್ ಅವನು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಈ ಥರ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನನಗೆ ಟೆನ್ಷನ್ ಆಗ್ತಾ ಇದೆ. ಯಾವುದ್ರ ಬಗ್ಗೆನೂ ಥಿಂಕ್ ಮಾಡಬೇಡ. ಇವಾಗ ಟೈಮ್ ಆಯಿತು, ಕಾಲೇಜ್ ಮುಗಿಯೋ ಟೈಮ್ ಆಯ್ತು. ಇವಾಗ ನೀನು ವರ್ಕಿಗೆ ಹೋಗು. ನೆಕ್ಸ್ಟ್ ಏನೇ ಇದ್ರೂ ನೋಡ್ಕೊಳ್ಳೋಣ ಬಿಡು. ಹುಡ್ಕೋಬೇಡ ವಯನ್, ಏನೇ ಇದ್ರೂ ನೋಡ್ಕೊಳ್ಳೋಣ. ಯಾರು ನಿನ್ನ ಜೊತೆ ಇರ್ತಾರೋ ಇಲ್ವೋ ವಯನ್, ಬಟ್ ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ಥ್ಯಾಂಕ್ ಯು ಕಣೆ, ನೀನಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಲ್ಲ. ಹೇಯ್ ಥ್ಯಾಂಕ್ಸ್ ಎಲ್ಲ ಏನಕ್ಕೆ, ನಾನು ನಿನ್ನ ಫ್ರೆಂಡು ಕಣೆ ಅಂತ ಹೇಳಿ ಮಿನ್ನಿನೂ ಹೋಗಿ ವಯನ್ನ ಹಗ್ ಮಾಡ್ಕೋತಾಳೆ. ಏನು ಇಲ್ಲೆಲ್ಲ ಕಾನ್ವರ್ಸೇಷನ್ ಎಲ್ಲ ಮುಗಿಸ್ಕೊಂಡು ಅವಳು ವರ್ಕಿಗೆ ಹೋಗ್ತಾಳೆ. ವರ್ಕಿಗೆ ಹೋದರೆ ಅಲ್ಲಿ ಚೀಫ್ ಎಡಿಟರ್ ಇರ್ತಾರಲ್ಲ, ವಯನ್ನ ನೋಡಿ ಗುರಾಯಿಸ್ತಾ ಇದ್ದಾರೆ.
ಅಯನ್‌ಗೂ ಮತ್ತು ಚೀಫ್ ಎಡಿಟರ್‌ಗೂ ಇಬ್ಬರಿಗೂ ಒಬ್ರನ್ನೊಬ್ರನ್ನ ಕಂಡ್ರೆ ಆಗೋದಿಲ್ಲ. ಚೀಫ್ ಎಡಿಟರ್ ವಯನ್ನ ನೋಡಿದ್ರೆ ಒಂಥರ ಉರ್ಕೊಂಡು ಉರಿದು ಬೀಳ್ತಾರೆ. ಅಯಾನ್ ಇನ್ನೂ ಓದ್ತಿರುವಾಗಲೇ ಬಂದು ಜರ್ನಲಿಸಮ್‌ಗೆ ಜಾಯ್ನ್ ಆಗಿದ್ದಾಳೆ. ಅದು ಪಾರ್ಟ್ ಟೈಮಲ್ಲಿ ಜಾಯ್ನ್ ಆಗಿದ್ದಾಳೆ ಅಂತ. ಇವಳು ಕೆಲಸ ಮಾಡೋ ರೀತಿ, ಎಲ್ಲ ಆ ಕಂಪ್ನಿಗೆ ಇಷ್ಟ ಆಗಿ ಇವಳನ್ನ ಪರ್ಮನೆಂಟಾಗೇ ಅಲ್ಲಿ ಕೆಲಸ ಮಾಡೋಕ್ಕೆ ಇದು ಮಾಡಿ ಜಾಯಿನ್ ಮಾಡ್ಕೊಂಡಿದ್ದಾರೆ. ಇದನ್ನ ನೋಡಿ ಆ ಎಡಿಟರಿಗೆ ಸಖತ್ ಗಾಂಡಾಗ್ತಾ ಇರುತ್ತೆ. ನಿನ್ನೆ ಮೊನ್ನೆ ಬಂದವಳು ಇವಾಗ ಇವಳು ಇಲ್ಲಿ ಪರ್ಮನೆಂಟಾಗಿ ಕೆಲಸ ಮಾಡೋ ಲೆವೆಲಲ್ಲಿದ್ದಾಳೆ, ಇನ್ನೂ ಕಾಲೇಜ್ ಓದ್ತಿದ್ದಾಳೆ ಅನ್ನೋದೊಂದು ಈಗೋ, ಹೊಟ್ಟೆ ಕಿಚ್ಚು ಎಲ್ಲ ಅನ್ಕೊಬೋದು. ಪಯ್ಯನ್ನ ಇವ್ರ ಬಾಸ್ ಇರ್ತಾರಲ್ಲ ಯಾವಾಗಲೂ ಹೊಗಳುತ್ತಾ ಇರ್ತಾರೆ. ಒಬ್ಬರು ಮುಂದೆ ನಾವು ಇನ್ನೊಬ್ರನ್ನ ತೆಗಳಿ ಮಾತಾಡೋದು ಇಲ್ಲ, ಅವ್ರು ಮೊದಲೇ ಕೆಲಸದಲ್ಲಿ ಇರ್ತಾರೆ. ಬಟ್ ನೆನ್ನೆ ಮೊನ್ನೆ ಬಂದವ್ರನ್ನ ಸ್ವಲ್ಪ ಜಾಸ್ತಿ ಹೊಗಳಿ ಮಾತಾಡಿದ್ರೆ ಹೇಗಾಗಿರುತ್ತೆ ಹೇಳಿ. ಅದೇ ರೀತಿಯೇ ನಮ್ಮ ಎಡಿಟರ್ಗೂ ವಯನ್ ಕಂಡ್ರೆ ಸಖತ್ ಹುರ್ಕೊತಾ ಇರ್ತಾರೆ. ಆವಾಗಲಿಂದ ನಮ್ಮ ಎಡಿಟರ್ಗೆ ವಯನ್ ಕಂಡ್ರೆ ಆಗ್ತಾ ಇರಲ್ಲ. ಹಾಗಾಗಿ ವಯನ್ಗೆ ಯಾವಾಗ ನೋಡಿದ್ರು ಟಫ್ ಆಗಿರೋ ವರ್ಕ್ನೇ ವಯನ್ಗೆ ಕೊಡ್ತಾ ಇರ್ತಾರೆ. ಅದೇ ಥರನೇ ವಯನ್ಗೂ ಆ ಎಡಿಟರ್ ನೋಡಿದ್ರೆ ಆಗೋದಿಲ್ಲ. ಯಾಕೆ ಅಂದರೆ ಇವರು ಈ ಥರ ಅವಳ ಹತ್ರ ನಡ್ಕೊಳೋದು ನೋಡಿ ವಯನ್ಗೂ ಇಷ್ಟ ಆಗ್ತಾ ಇರಲ್ಲ ಆ ಎಡಿಟರ್ನ ನೋಡಿದ್ರೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರ್ತಾಳೆ. ವಯನ್, ಎಷ್ಟು ಟೈಮು ನಿನಗೆ? 3 o'clockಲ್ಲೇ ಕಾಲೇಜ್ ಮುಗಿಯತ್ತೆ ತಾನೆ, ಇನ್ನೂ ವರ್ಕಿಗೆ ಬರೋಕ್ಕೆ ಇಷ್ಟೊತ್ತಾ ನಿನಗೆ? ಇಲ್ಲಿ ನೀನು 3:30ಗೆಲ್ಲ ಇರಬೇಕು ಅನ್ನೋದೊಂದು ಬೇಸಿಕ್ ಸೆನ್ಸು ಇಲ್ವಾ ನಿನ್ನ ಹತ್ರ? ಟೈಮ್ ಬಂದು 3:50. 20 ಮಿನಿಟ್ಸಿಂದ ಎಲ್ಲಿಗೋಗಿದೆ? ಎಲ್ಲಿ ಸುತ್ಕೊಂಡು ಬಂದೆ? ಸರ್, ಮೈಂಡ್ ಯುವರ್ ವರ್ಡ್ಸ್. ನನ್ನ ಪರ್ಸ್ನಲ್ ವಿಷಯದಲ್ಲಿ ನೀವು ತಲೆ ಇಡಬೇಕು ಅನ್ನೋದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಕೆಲಸದ ವಿಚಾರ ಮಾತಾಡ್ತೀರಾ ಮಾತಾಡಿ. 20 ಮಿನಿಟ್ಸ್ ಲೇಟ್ ಆಗಿದೆ. ನಾನು ಆಲ್ರೆಡಿ ಬಾಸ್ ಹತ್ರ ಏನಕ್ಕೆ ಎಂತ ಎಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ನೀವೇನು ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಕೆಲಸ ಏನಿದೆ ಅದನ್ನ ಮಾತ್ರ ಹೇಳಿ, ಆಯಿತಾ? ಏನಕ್ಕೆ ಲೇಟು ಅಂದಾಗ ವಯನ್, ಸರ್ ಟ್ರಾಫಿಕ್. ಹೋ, ಡೈಲಿ ಟ್ರಾಫಿಕ್ ಇಲ್ಲದೆ ಇದ್ದಿದ್ದು ಇವತ್ತು ನಿನಗೆ ಟ್ರಾಫಿಕ್ ಆಗಿತ್ತಾ? ನಾನು ಇವತ್ತು ಒಂದಿನ ಅಷ್ಟೇ ಲೇಟಾಗಿ ಬಂದಿರೋದು, ಅದಕ್ಕೆ ಇಷ್ಟೊಂದೊಂದು ಮಾತಾಡ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಕೊಡೋದಿಲ್ವಾ? ಹೋ, ನಾನು ನಿನಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ ಅನ್ನೋದನ್ನ ಹೇಗೆ ನೀನು ಥಿಂಕ್ ಮಾಡ್ಬೋದು ವಯನ್? ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಈ ನಾವೆಲ್ನ ಬರೀ ಅಂತ ಹೇಳಿ ಅವರು ಒಂದು ರಿಪೋರ್ಟ್ನ ವಯನ್ ಕೈಯಲ್ಲಿ ಕೊಟ್ಟೋಗ್ತಾರೆ. ವಯನು ಆ ಫೈಲ್ನ ಟೈಪ್ ಮಾಡ್ತಾ ಇದ್ದಾರೆ. ಬಟ್ ಈ ಎಡಿಟರು ಬಾಯಿ ಮುಚ್ಚೋಂಗೆ ಕಾಣ್ತಾ ಇಲ್ಲ. ವಟ 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 ಅಂತಾನೆ ಅವನೇ ವಯನ್ನ ನೋಡ್ಕೊಂಡು. ಬಟ್ ವಯನ್ ಏನೂ ತಲೆಗೆ ಹಾಕ್ಕೊಂಡಿಲ್ಲ. ಅವಳದೇ ನೂರೇನು ಟೆನ್ಷನು, ಇವಂದೆಲ್ಲಿ ತಲೆಗೆ ಹಾಕ್ಕೊಳೋದು ಅಂತೇಳಿ ಅವಳ ಪಾಡಿಗಳು ವರ್ಕ್ ಮಾಡ್ತಾ ಇದ್ದಾಳೆ. ವರ್ಕ್ ಮಾಡೋಷ್ಟು ಮಾಡ್ತಾಳೆ. ಬಟ್ ಅವನು ವಟ ವಟ ಅಂತಿರೋದು ನೋಡಿ ಇವಳಿಗೆ ಹೆಡ್ ಪೇನೇ ಬಂದುಬಿಡುತ್ತೆ. ನೆಕ್ಸ್ಟ್ ಅವಳು ಏನು ಮಾಡ್ತಾಳೆ ಅಂದರೆ ಬಾಸ್ ಕ್ಯಾಬಿನಿಗೆ ಹೋಗಿ, ಬಾಸ್ ನನಗೆ ಸಖತ್ ಹೆಡ್ ಪೇನ್ ಆಗಿದೆ, ಇವತ್ತು ನನಗೆ ಲೀವ್ ಕೊಡ್ತೀರಾ? ಬಿಕಾಸ್ ನನ್ನಿಂದ ವರ್ಕ್ ಮಾಡೋ ಥರ ಯಾವುದೇ ರೀತಿ ಇದು ಇಲ್ಲ, ನನಗೆ ಸಖತ್ತು ಮೂಡ್ ಅಪ್ಸೆಟ್ ಆಗಿದೆ, ತಲೆನೋವ್ತಿದೆ, ಆಗ್ತಿಲ್ಲ ಮೇಡಮ್ ಅಂತ ಅವಳು ಅವ್ರ ಬಾಸ್ ಹತ್ರ ಹೇಳ್ತಾ ಇದ್ದಾಳೆ. ಬಾಸು ಏನು ಮಾತಾಡದೆ, ಓಕೆ ಶ್ಯೂರ್ ವಯನ್, ನೀವು ಲೀವ್ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಇವಳು ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂದು ಕ್ಯಾಬಿನಿಂದ ಹೊರಗಡೆ ಬರ್ತಾಳೆ. ಕ್ಯಾಬಿನಿಂದ ಹೊರಗಡೆ ಬಂದಿದ್ದೆ ಅವಳೆ ಹತ್ಕಾಯ್ದಂಗೆ ಕಾಯ್ತಿದ್ದ ಎಡಿಟರು. ಅವಳು ಹೊರಗಡೆ ಬರ್ತಿದ್ದಂಗೆ, ಹೋ, ಇವಾಗ ನಾನು ನಿನ್ನ ಹತ್ರ ಬೈದಿದ್ದು ನಿನ್ನ ಹತ್ರ ಹೇಳಿದ್ನೆಲ್ಲ ಹೋಗಿ ಬಾಸ್ ಹತ್ರ ಹೇಳುದಾ ಅಂತೇಳಿ ಇವನು ವಯನ್ ಏನು ಹೇಳಿದ್ಲು ಅನ್ನೋದನ್ನ ಗೊತ್ತಿಲ್ಲದೆ ಇವನು ಪಾಡಿಗೆ ಇವನು ಮಾತಾಡ್ತಾ ಇದ್ದಾನೆ. ನಾನೇನು ಕಂಪ್ಲೇಂಟ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ನನಗೆ ಹೆಡ್ಡೇಕ್ ಆಗಿತ್ತು, ಅದಕ್ಕೆ ನಾನು ಲೀವ್ ಕೇಳಕ್ಕೆ ಹೋಗಿದ್ದೆ ಅಂತ ವಯನ್ ಹೇಳ್ತಾಳೆ. ಅಷ್ಟು ನನ್ನ ಹತ್ರ ನೀವು ಈ ರೀತಿ ಮಾತಾಡೋದನ್ನ ಬಿಡ್ತೀರಾ? ಯಾಕೆ ಯಾವಾಗ ನೋಡಿದ್ರು ನನ್ನ ಹತ್ರ ಹುರ್ಕೊಂಡು ಬೀಳ್ತಾ ಇರ್ತೀರಾ? ಹಂಗೆ ವಯನ್ ಆ ಚೀಫ್ ಎಡಿಟರ್ ಹತ್ರ ಜೋರು ಮಾಡಿ ಅವಳ ಕ್ಯಾಬಿನಿಗೆ ಹೋಗಿ, ಅಂದರೆ ಅವ್ರದ್ದೊಂಥರ ಇದಿರುತ್ತಲ್ಲ ಆಫೀಸ್ ಟೈಪಲ್ಲಿ ನೋಡಿರ್ತೀರಲ್ಲ, ಆ ಇದರೊಳಲ್ಲಿ ಕ್ಯಾಬಿನಲ್ಲಿ ಹೋಗಿ ಅವಳ ಪರ್ಸು ಅವಳ ಥಿಂಗ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹಾಗೆ ಹೋಗ್ತಾಳೆ. ಸ್ಟ್ರೈಟಾಗಿ ಬೀಚಿಗೆ ಹೋಗ್ತಾಳೆ. ಬೀಚಲ್ಲಿ ಕೂತ್ಕೊಂಡು ಎಲ್ಲನೂ ಥಿಂಕ್ ಮಾಡ್ಕೊತ ತಣ್ಣನ ಗಾಳಿ, ನೀರು ಅದೆಲ್ಲ ನೋಡ್ತಾ ಇರುವಾಗ ಅವಳಿಗೆ ಮೈಂಡ್ ರಿಲ್ಯಾಕ್ಸಾಗಿ ಫೀಲ್ ಆಗ್ತಾ ಇದ್ದಾಳೆ. ಸೊ ಇವಾಗ ಅವಳೊಂಥರ ಬ್ರೀತ್ನ ಫುಲ್ಫಿಲ್ಲಾಗಿ ತೊಗೊತಾ ಇದ್ದಾಳೆ. ಒಂಥರ ಯಾವಾಗಲೂ ಟೆನ್ಷನಲ್ಲೇ ಇದ್ದು ಅವಳಿಗೆ ಅವಳು ಏನಾಗಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇರಲ್ಲ. ಸೊ ಬೀಚಲ್ಲಿ ಕೂತ್ಕೊಂಡು ಒಂಥರ ಫೀಲ್ ಮಾಡಿಕೊಂಡು ಒಂದು ಲೆವೆಲಿಗೆ ಫ್ರೆಶ್ ಆಗಿ ಆಗ್ತಾಳೆ. ಅವಳು ಎಷ್ಟೇ ಹೊರಗಡೆ ನಾನು ಸ್ಟ್ರಾಂಗು ಅಂತ ತೋರಿಸಿದ್ರು, ಬಟ್ ಅವಳಲ್ಲಿರೋ
ಪೇಯ್ನ್ ಆ ನೀರಿನ ಅಲೆಲಿ ಹಾಗೆ ಕಣ್ಣಿಂದ ಹೊರಗಡೆ ಬರ್ತಾ ಇದೆ. ಅವಳಿಂದ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಬಟ್ ಹೇಳ್ಕೊಂಡ್ರೆ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಫೀಲ್. ಈ ಕಡೆ ಮನೇಲಿ ಪ್ರೆಷರ್, ಇಲ್ಲಿ ಜಾನ್ ನೋಡಿದ್ರೆ ಮಾತಾಡಿಸ್ತಾ ಇಲ್ಲ. ಈ ಎಲ್ಲ ಮತ್ತು ವರ್ಕಲ್ಲಿ ಆ ಎಡಿಟರ್ ಪ್ರಾಬ್ಲಮ್. ಇದರಿಂದ ಅವಳಿಗೆ ಏನೋ ಒಂಥರ ಮೆಂಟಲಿ ಪ್ರೆಷರ್ ಆಗ್ತಾ ಇರುತ್ತೆ. ಬಟ್ ಅವಳು ಯಾರ ಬಳಿನೂ ಏನೂ ಹೇಳ್ಕೊತಾ ಇರಲ್ಲ. ಟೈಮಲ್ಲಿ ವಯನ್ ಫೀಲಲ್ಲಿ ಕೂತಿರುವಾಗ ಅವಳ ಶೋಲ್ಡರ್ ಮೇಲೆ ಯಾರೋ ಕೈ ಇಟ್ಟು ವಯನ್ ಅಂತ ಕರೀತಾರೆ. ಹಾಗೆ ಕಣ್ಣಲ್ಲಿರೋ ಟೀಯರ್ಸ್ನೆಲ್ಲ ವೈಪ್ ಮಾಡಿಕೊಂಡು ಅವ್ರನ್ನ ಯಾರು ಅಂತ ಹಾಗೆ ಕೂತಲ್ಲೇ ಹಿಂದೆ ತಿರುಗಿ ನೋಡ್ತಾಳೆ. ಹಿಂದೆ ನೋಡಿದ್ರೆ ಜಾನ್ ಇದ್ದಾನೆ. ವಯನ್ಗೆ ಜಾನ್ ನೋಡಿದೆ ಸಖತ್ ಕೋಪ ಬರ್ತಿದೆ. ಅವನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಇಲ್ಲಿ ಜಾನ್, ಸಾರಿ ವಯನ್, ನಾನು ಯಾಕೆ ನೀನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅಂತ ಅಂದರೆ ಇವನು ಹೇಳೋದನ್ನ ಪೂರ್ತಿ ಹೇಳೋದ್ರೊಳಗೆ ವಯನ್ ಹೋಗಿ ಜಾನ್ನ ಹೋಗಿ ಟೈಟಾಗಿ ಹಗ್ ಮಾಡ್ಕೋತಾಳೆ. ಹಾಗೆ ಬ್ಯಾಕ್ ಹಗ್ ಮಾಡಿಕೊಂಡು ವಯನ್ನ ಹೇರ್ನ ರಫಲ್ ಮಾಡ್ಕೊತಾ, ವಯನ್, ನಾನು ಯಾಕೆ ನೀನು ಹೇಳಿದ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅಂದರೆ ನನಗೆ ಆದ ಜಾಬ್ ಇಲ್ಲ, ಒಂದು ಮನೆ ಇಲ್ಲ. ನಾನು ನಿನ್ನನ್ನು ಮದುವೆ ಆದರೆ ನಿನ್ನನ್ನು ನೋಡ್ಕೊಬೇಕು, ನಿನ್ನನ್ನು ಖುಷಿಯಾಗಿಡಬೇಕು ಅಲ್ವಾ ವಯನ್. ಸುಮ್ಮನೆ ಮದುವೆ ಆಗಿಬಿಟ್ಟು ನಿನ್ನನ್ನು ಇನ್ನೂ ಕಷ್ಟದಲ್ಲಿ ತಳ್ಳಬೇಕು ಅನ್ನೋದು ನನ್ನ ಆಸೆ ಇಲ್ಲ ವಯನ್ ಅಂತ ಹೇಳಿ ಅವ್ನ ಸೈಡ್ ಇರೋ ನ್ಯಾಯನ ವಯನ್ ಹತ್ರ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಒಂದು ಮಂತ್ ಬ್ರೇಕ್ ತೊಗೊಂಡೆ. ಬಟ್ ನಿನ್ನ ಹತ್ರ ನಾನು ಒಂದು ವಿಷಯ ಇವಾಗ ಹೇಳ್ತಿದ್ದೀನಿ ಅಂತ ಹೇಳಿ ವಯನ್ನ ಹಾಗೆ ಹಗ್ ಮಾಡ್ಕೊತಾನೆ. ಟೈಟಾಗಿ ಹಗ್ ಮಾಡಿಕೊಂಡು ಹಾಗೆ ಅವಳನ್ನ ಮೇಲ್ಗಡೆ ಎತ್ಕೊಂಡು, ಮಗುನ ನಾವು ಮೇಲ್ಗಡೆ ಎತ್ತಿ ಸುತ್ತಿಸ್ತೀವಲ್ಲ ಆ ಥರ ಮೇಲ್ಗಡೆ ಎತ್ತಿ ನಿಲ್ಲಿಸ್ಕೊಂಡು, ವಯನ್, ವಿಲ್ ಯು ಮ್ಯಾರಿ ಮೀ, ಈಗ ಕೇಳ್ತಾ ಇದ್ದೀನಿ, ಈಗ ಹೇಳು ನಿನ್ನ ಆನ್ಸರ್ನ ಅಂತ ವಯನ್ ಹತ್ರ ಕೇಳ್ತಾನೆ. ನನಗೆ ಫುಲ್ ಹ್ಯಾಪಿಯಾಗಿ ಅವಳ ಕಣ್ಣಿಂದ ಹ್ಯಾಪಿ ಟೀಯರ್ಸ್ ಬರ್ತಿದೆ. ಫುಲ್ಲು ಹ್ಯಾಪಿಯಾಗಿ ಆ ಕಣ್ಣೀರು, ಅವಳು ಹ್ಯಾಪಿಯಾಗಿ ಎಷ್ಟು ಇದ್ದಾಳೆ ಅನ್ನೋದನ್ನ ಆ ಕಣ್ಣೀರಿಂದನೇ ಅವನಿಗೆ ತೋರಿಸ್ತಾ ಇದ್ದಾಳೆ. ನಾನು ನಿನಗೆ ಮದುವೆ ಆಗೋಕ್ಕೆ ಓಕೆ ಹೇಳೋ ಲೆವೆಲಲ್ಲಿ ಅವಳ ಕಣ್ಣೀರೇ ಹೇಳ್ತಾ ಇದೆ. ನೀನು ಯಾವಾಗಲೂ ಅಳಬಾರ್ದು. ಹ್ಯಾಪಿ ಟೀಯರ್ಸ್ ಆಗಲಿ ಸ್ಯಾಡ್ ಟೀಯರ್ಸ್ ಆಗಲಿ ನಿನ್ನ ಕಣ್ಣಿಂದ ಬರಬಾರ್ದು. ನೀನು ನಿನ್ನ ಲೈಫ್ ಫುಲ್ಲಾಗಿ ಓನ್ಲಿ ನಗ್ನಾಗ್ತಾ ಇರಬೇಕು, ಹ್ಯಾಪಿಯಾಗಿರಬೇಕು ಅಷ್ಟೇ ವಯನ್ ನನ್ನ ಆಸೆ. ಆಮೇಲೆ ನಮ್ಮ ಲೈಫ್ನ ನಾವು ಹ್ಯಾಪಿಯಾಗಿ ರನ್ ಮಾಡೋಣ ಅಂತ ಜಾನ್ ಹೇಳ್ತಾನೆ. ಈಗ ಹೇಳು, ನಿನ್ನ ಮದುವೆ ಆಗ್ತೀಯ ವಯನ್? ನೀನು ಆಲ್ರೆಡಿ ಈ ಕ್ವಶನ್ನ ನೀನು ನನ್ನ ಹತ್ರ ಕೇಳಿದೆ. ಬಟ್ ನಾನಿವಾಗ ಎಲ್ಲ ರೀತಿಯಲ್ಲೂ ಸೆಟಲ್ ಆಗಿದ್ದೀನಿ ಅಂತೇಳಿ ಆ ರೇಂಜಿಗಲ್ಲ, ಒಟ್ಟು ನಿನ್ನನ್ನು ನೋಡ್ಕೊಳೋ ಲೆವೆಲ್ಲಿಗೆ ಸೆಟಲ್ ಆಗಿದ್ದೀನಿ. ಸೊ ಇವಾಗ ನಾನು ಕೇಳ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗೋಕ್ಕೆ ನಿನಗೆ ಓಕೆನಾ ಅಂತ ಜಾನ್ ಕೇಳ್ತಾನೆ. ಥರ ಹೇಳ್ತಾ ಇದ್ದಾನೆ. ಅವ್ನು ಪ್ಯಾಂಟ್ ಪ್ಯಾಕೆಟಿಂದ ರಿಂಗ್ನ ತೆಗಿತಾನೆ. ರಿಂಗ್ನ ತೆಗೆದು ಕೈನ ಮುಂದೆ ಚಾಚ್ತಾನೆ. ಆಗ ವಯನ್ನು ಅವನ ಕೈಯೊಳಗೆ ತುಂಬ ಫೇಸ್ಫುಲ್ಲಾಗಿ ಬ್ರೈಟ್ ಸ್ಮೈಲಿಂದ ಅವನ ಕೈಯಲ್ಲಿ ಅವಳ ಕೈನ ಇಡ್ತಾನೆ. ಅವನು ಖುಷಿಯಿಂದ ಇಬ್ಬರು ಫೇಸಲ್ಲೂ ಅಷ್ಟು ಸ್ಮೈಲ್. ಆ ಸ್ಮೈಲಿಂದನೇ ಜಾನ್ ನಮ್ಮ ವಯನ್ ಕೈಯಲ್ಲಿ ರಿಂಗ್ನ ಹಾಕ್ತಾನೆ. ರಿಂಗೆಲ್ಲ ಹಾಕಿ ಮುಗಿಸಿದ್ಮೇಲೆ ಹಾಗೆ ಹೋಗಿ ವಯನ್ನ ಹಗ್ ಮಾಡ್ಕೊಂಡು ಟೈಟಲ್ಲಿ ಅವಳಿಗೆ ಕಿಸ್ ಮಾಡ್ತಾ ಇದ್ದಾನೆ. ಸೊ ಇವ್ರು ಕಿಸ್ ಮಾಡೋದನ್ನ ದೂರದಲ್ಲಿ 2 ಕಣ್ಗಳು ಗಮನಿಸ್ತಾ ಇದೆ. ಇವ್ರನ್ನ ದೂರದಿಂದ ಒಂದು ಕಣ್ಣು ನೋಡ್ತಿದೆ ಅಂತ ಅನ್ನಲ್ಲ, ಅದು ಅನು. ಇಲ್ಲಿ ಜಾನ್ ಮತ್ತು ವಯನ್ ಇಬ್ಬರು ಕಿಸ್ ಮಾಡಿ, ನಾವು ಇವಾಗಲೇ ಹೋಗಿ ಅಪ್ಪನ ಹತ್ರ ಹೇಳೋಣವಾ, ನಮ್ಮಪ್ಪ ಆಲ್ರೆಡಿ ಮದುವೆ ಅಂತ ಹುಡುಗನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ವಿಷಯನ ಹೇಳಿದ್ರೆ ಅವರು ಮದುವೆನ ನಿನ್ನ ಜೊತೆ ಮಾಡಿಸ್ಬೋದು. ಸೊ ಪ್ಲೀಸ್ ಇವಾಗಲೇ ಹೇಳೋಣವಾ ಅಂತ ವಯನ್ ಜಾನ್ ಹತ್ರ ಕೇಳ್ತಾಳೆ. ನಿಮ್ಮ ಮನೇಲಿ ಮದುವೆ ವಿಷಯ ಮಾತಾಡ್ತಿದ್ದಾರಾ? ಹೌದು, ಅದಕ್ಕೆ ನಾನು ನಿನಗೆ ಅಷ್ಟೊಂದು ಪ್ರೆಷರ್ ಮಾಡಿದೆ, ಮದುವೆ ಆಗು ಅಂತ. ವಿಷಯ ಗೊತ್ತಾ, ನಮ್ಮ ಅಮ್ಮನ ಕಂಡೀಷನ್ ತುಂಬ ಸೀರಿಯಸ್ಸಾಗಿ ಹೋಗ್ತಾ ಇದೆ. ಅದರಿಂದ ಅಪ್ಪ ಫುಲ್ಲು ಫೀಲಲ್ಲಿ, ಮತ್ತು ಮಗಳು ಮದುವೆ ಎಲ್ಲಿ ನೋಡ್ದೇನೆ ಅಮ್ಮ ಹೋಗ್ಬಿಡ್ತಾಳೋ ಏನೋ ಅನ್ನೋ ಒಂದು ಇದರಲ್ಲಿ ಮದುವೆ ಆಗು ಅಂತ ನನಗೆ ಡೈಲಿ ಏನಾದರೂ ಒಂದು ಗಂಡಿನ ಫೋಟೋ ತೊಗೊಬಂದು ತೋರಿಸ್ತಾ ಇರ್ತಾರೆ. ನಿನಗೆ ಗೊತ್ತು ಅಲ್ವಾ ಅಪ್ಪ ಅಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಅಮ್ಮನ ಆಸೆ ನನ್ನ ಮದುವೆ ನೋಡಬೇಕು ಅಂತ. ಸೊ ಹಾಗಾಗಿ ಅವರು ಆ ರೀತಿ ನನ್ನ ಪ್ರೆಷರ್ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಹುಟ್ಟಿದವರು ಅಂತ ಯಾರೂ ಇಲ್ಲ, ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ. ಸೊ ಅವರಿಬ್ಬರಿಗೂ ಅವ್ರ ಮಗಳು ಮದುವೆ ನೋಡಬೇಕು ಅನ್ನೋದೊಂದು ಲಾಸ್ಟಲ್ಲಿ ಆಸೆ ಇರುತ್ತೆ ಅಲ್ವಾ, ಅದನ್ನೇ ಅಮ್ಮ ಹೇಳ್ತಾ ಇದ್ರು. ಅಪ್ಪ ಹಾಗಾಗಿ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಜಾನ್. ಹೌದು ವಯನ್, ನನಗೆ ಅರ್ಥ ಆಯಿತು.
ಇವತ್ತೇ ಅಲ್ಲ ಬೇಡ, ಇವಾಗಲೇ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡೋಣ ಬಾ. ಕರ್ಕೊಂಡು ಜಾನ್ ಮತ್ತು ವಯನ್ ಇಬ್ಬರು ವಯನ್ ಮನೆಗೆ ಹೋಗ್ತಾರೆ. ಮನೆ ಮುಂದೆ ಒಂದು ಕಾರ್ ನಿಂತಿದೆ. ಇದು ಯಾರ ಕಾರು, ಏನಕ್ಕೆ ನಮ್ಮನೆ ಮುಂದೆ ನಿಂತಿದೆ ಅಂತ ವಯನ್ ನೋಡ್ತಾ ಇದ್ದಾಳೆ. ವಯನ್, ಅದನ್ನ ನಾವು ಒಳಗಡೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು ಅವ್ರು ಯಾರು ಅಂತ. ಇಲ್ಲೇ ಹೊರಗಡೆ ನಿಂತ್ಕೊಂಡು ಕಾರಲ್ಲೇ ಅವ್ರು ಯಾರು ಇವ್ರು ಯಾರು ಅಂತ ನೋಡ್ತಾ ನಿಂತಿರ್ತೀಯ, ಬಾ ಒಳಗಡೆ ಹೋಗೋಣ ಅಂತ ಜಾನ್ ವಯನ್ನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಬುದ್ಧಿವಂತ ಆಗಿದೆಯಾ ಅನಿಸುತ್ತೆ. ವಯನ್ ಶಟಪ್, ಬಾ ಫಸ್ಟ್ ಒಳಗಡೆ ಹೋಗೋಣ ಅಂತೇಳಿ ಇಬ್ಬರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಅವರಮ್ಮ ಫುಲ್ಲು ಸೀರಿಯಸ್ ಆಗಿದ್ದಾರೆ. ಪಕ್ಕದಲ್ಲಿ 4-5 ಡಾಕ್ಟ್ರು ಬೇರೆ ಕೂತ್ಕೊಂಡಿದ್ದಾರೆ. ನೋಡಿದೆ ವಯನ್ ಶಾಕಾಗಿ, ಅಮ್ಮ ಏನಾಯಿತು, ಅಮ್ಮ ಏನಾಯ್ತಮ್ಮ ನಿನಗೆ ಅಂತೇಳಿ ಅವ್ರ ಅಮ್ಮನ ಹತ್ರ ಹೋಗಿ ಅವ್ರನ್ನ ಒಂಥರ ಕೈ ಕಾಲೆಲ್ಲ ಮುಟ್ಟಿ ಮುಟ್ಟಿ ಕೇಳ್ತಾ ಇದ್ದಾಳೆ. ಸೈಡಲ್ಲಿ ನಿಮ್ಮ ಅಪ್ಪನೂ ನಿಂತಿದ್ದಾರೆ. ಅಪ್ಪ ಯಾರು ಇವರೆಲ್ಲ ಡಾಕ್ಟರ್ಸ್ಗಳು, ಇಷ್ಟೊಂದು ಡಾಕ್ಟರ್ರು ನಿಮಗೆ ಹೆಂಗೆ ಗೊತ್ತು ಅಂತ ವಯನ್ ಬಂದು ಅವ್ರ ಅಪ್ಪನ ಹತ್ರ ಕ್ವಶನ್ ಮಾಡ್ತಾಳೆ. ವಯನ್, ನನಗೇನೂ ಆಗಿಲ್ಲ, ನೀನು ಹೆದರ್ಕೋಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಈ ಡಾಕ್ಟರ್ಸ್ನೆಲ್ಲ ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ರು ಅಂತ ನಿನಗೆ ಗೊತ್ತಾದರೆ ನೀನು ಫುಲ್ ಹ್ಯಾಪಿ ಆಗ್ತೀಯ ಅನ್ನೋದಕ್ಕಿಂತ ನೀನು ಸ್ವಲ್ಪ ಜಾಸ್ತಿನೇ ಕೋಪ ಪಡ್ತೀಯ ಅನಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಕೋಪನ ನಾನೇನಕ್ಕಪ್ಪ ಕೋಪ ಮಾಡ್ಕೊಂಡ್ಲಿ ಅಂದರೆ, ಈ ಡಾಕ್ಟರ್ಸ್ನೆಲ್ಲ ಕರೆಸಿರೋದು ನಮ್ಮ JK ಅಂತ ಹೇಳ್ತಾರೆ. ಏನು JKನಾ? ಹೌದು ಅಂತ ಇರುವಾಗಲೇ ಹಿಂದೆ ಬಂದು JK, ಹೇಗಿದೆಯಾ ವಯನ್ ಅಂತ ಕೇಳ್ತಾರೆ. JK ವಾಯ್ಸ್ ಕೇಳ್ತಾ ಇದ್ದಾಗೆ ವಯನ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣೆಲ್ಲ ರೆಡ್ ಆಗಿದೆ. ವಯನ್ ಹಾಗೆ ಶಾಕಾಗಿ ತಿರುಗಿ ನೋಡ್ತಾಳೆ. ಜಾನು ಹಾಗೆ ಶಾಕಾಗೆ ನಿಂತಿದ್ದಾನೆ. ಏನು JK ವಾಯ್ಸ್ ಕೇಳ್ತಿದ್ದಂಗೆ ಅವಳಿಗೆ ಕಣ್ಣೆಲ್ಲ ರೆಡ್ಡಾಗಿ ಒಂಥರ ಫುಲ್ಲು ಕೋಪದ ಇದರಲ್ಲೇ ಹೋಗ್ಬಿಡ್ತಾಳೆ. ಹಾಗೆ ಶಾಕಾಗಿ ತಿರುಗಿ ನೋಡ್ತಾಳೆ. ಜಾನು ಹಾಗೆ ಶಾಕಲ್ಲಿ ತಿರುಗಿ ನೋಡ್ತಾನೆ. ಹಾಗೆ JK ಹತ್ರ ಹೋಗಿ, JK ಹಾಂ ಹೇಳು ವಯನ್, ನೀನು ಹೆಂಗೆ ಅಪ್ಪನ ಇಲ್ಲಿ ಕರ್ಕೊಂಬಂದೆ? ಏನಾದರೂ ಮಾಡ್ದ ಅಪ್ಪನ್ನ? ಏನಾದರೂ ಮಾಡ್ದ ಹೇಳು ಅಪ್ಪನ್ನ. ಹೇ ಕೂಲ್ ಡೌನ್, ನಾನು ಏನೂ ಮಾಡಿಲ್ಲ ಅಪ್ಪನಿಗೆ. ಅವ್ರನ್ನ ನಾನು ರೋಡಲ್ಲಿ ನೋಡಿದೆ, ಅವರು ಅನ್ಕಾನ್ಷಿಯಸ್ಸಲ್ಲಿದ್ದರು. ಸೊ ನಾನೇ ಮನೆ ಕರ್ಕೊಬಂದೆ, ಹಾಗೆ ಡಾಕ್ಟರ್ಸ್ನು ನಾನೇ ಬರೋಕ್ಕೆ ಹೇಳಿದ್ದು. ಮಾಡಿಲ್ಲ ನಿಮ್ಮ ಅಪ್ಪನ್ನ, ಆಯಿತಾ? ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಮಾತಾಡಬೇಡ. ನಾನು ಜಸ್ಟ್ ಅವ್ರನ್ನ ಕಾಪಾಡಿದೆ, ಹೆಲ್ಪ್ ಮಾಡಿದೆ ಅಷ್ಟೇ, ದಟ್ಸ್ ಆಲ್. ಓ, ನೀನು ನನಗೆ ಹೆಲ್ಪ್ ಮಾಡ್ದಾ? ಹೌದು, ಇದು ಹೆಲ್ಪು ತಾನೇ ವಯನ್, ಇದನ್ನ ಹೆಲ್ಪ್ ಅಂತ ತಾನೇ ಹೇಳ್ತಾರೆ. ವಯನ್ ಮತ್ತು JK ಜಗಳ ಆಡುವಾಗ ಸ್ಯಾಮ್ ಬಂದು, ವಯನ್ ಸೈಲೆಂಟಲ್ಲಿರು ಅಂತ ಜಾನ್ ಹೇಳ್ತಾನೆ. ಹಾಗೆ ವಯನ್ ಹ್ಯಾಂಡ್ನ ಹೋಲ್ಡ್ ಮಾಡಿ ನಿಂತ್ಕೊತಾನೆ. ಜಾನ್ ಕೈ ಹಿಡ್ಕೊಂಡ ನೋಡ್ತಾನೆ, ಬಟ್ ಏನು ನೋಡದೇ ಇರೋ ರೀತಿ ಡಾಕ್ಟರ್ಸ್ ಹತ್ರ, ಡಾಕ್ಟರ್ಸ್ ಅಪ್ಪನ್ನ ನೋಡಿದ್ರಿ ತಾನೆ, ಏನು ಪ್ರಾಬ್ಲಮ್ ಇಲ್ಲ ತಾನೆ, ಬಟ್ ಇವರು ಹೆಲ್ತ್ ಕಂಡೀಷನ್ ಬರ್ತಾ ತುಂಬ ಮೋಸವಾಗ್ತಾ ಇದೆ, ಅಮ್ಮ ತುಂಬ ವೀಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇರ್ತಾರೆ. ಸೊ JKನೂ ಒಂದು ಸೈಡ್ ನಿಂತಿದ್ದಾನೆ. ಆಗ ವಯನ್ ಇದ್ದಳು, ಅಪ್ಪ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ, ನಾವು ಮದುವೆ ಆಗಬೇಕು ಅಂತ ಇದ್ದೀವಿ ಅಂತ ವಯನ್ ಅವ್ರ ಅಪ್ಪನ ಹತ್ರ ಹೇಳ್ತಾರೆ. ಅವ್ರ ಅಪ್ಪನೂ ತುಂಬ ಹ್ಯಾಪಿಯಾಗಿ, ನಾನು ಇದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೆ ವಯನ್, ಫೈನಲಿ ನೀವು ಈ ವಿಷಯನ ಹೇಳಿದ್ರಲ್ಲ ಅಂತ ಹೇಳ್ತಾ ಇರ್ತಾರೆ. ಏಕೆಂದರೆ ಅವರಪ್ಪ, ನೋಡಿದೆ JK ಲಾಸ್ಟಲ್ಲೂ ನನ್ನ ಮಗಳು ಮದುವೆ ಆಗ್ತಾ ಇದ್ದಾಳೆ ಅಂತ ಹೇಳ್ತಾ ಇರುವಾಗ JKನೂ ಹಾಗೆ ಸ್ಮೈಲ್ ಮಾಡ್ತಾನೆ. ವಯನ್ಗೆ JK ಈ ಥರ ಸ್ಮೈಲ್ ಮಾಡ್ತಾ ಇರೋದು ನೋಡಿದ್ರೆ ಶಾಕ್ ಆಗ್ತಾ ಇದೆ. ಯಾಕೆಂದರೆ ನಮ್ಮ JK ಯಾವಾಗೂ ಉರ್ರಂತ ಇರ್ತಾನೆ, ಬಟ್ ಇವಾಗ ನೋಡಿದ್ರೆ ನಗ್ತಾ ಇದ್ದಾನಲ್ಲ, ಒಂಥರ ಶಾಕಲ್ಲಿ ನಿಂತಿದ್ದಾಳೆ. ತಾಯಂಗೆ ನೋಡಿದ್ರೆ ಅಮ್ಮನ ಹತ್ರ ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದಾನೆ. ಹತ್ರನೂ ಅಮ್ಮನಿಗೆ ಏನು ಪ್ರಾಬ್ಲಮ್ಮು ಏನು ಅಂತಲ್ಲ ಬೇಗ ಕಂಡುಹಿಡೀರಿ, ಅದಕ್ಕೆ ಎಷ್ಟು ಸ್ಕ್ಯಾನಿಂಗ್ ಆಗಲಿ ಏನೇ ಬಿಲ್ ಆದರೂ ನಾನು ನೋಡ್ಕೊತೀನಿ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ್ರಿ ಅಂತ JK ಹೇಳ್ತಾ ಇರ್ತಾನೆ. ಏನು ನಮ್ಮ ಅಮ್ಮನ ಹೆಲ್ತ್ ಬಗ್ಗೆ ನನಗೆ ನಾನು ಕೇಳ್ಕೊತೀನಿ, ನಿನಗೆ ಎಷ್ಟಿದೆ ಏನಿದೆ ಅನ್ನೋದನ್ನ ಮಾತ್ರ ನೀನು ಮಾಡು, ನಿನ್ನ ಮನೆಯೆಲ್ಲ ನಿನ್ನ ಹತ್ರನೇ ಇಟ್ಕೊ, ಏನೇ ಖರ್ಚಾದರೂ ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೊತೀನಿ ಅಂತ ವಯನ್ ಹೇಳ್ತಾ ಇದ್ದಾಳೆ. ಹೌದಾ ಅಂತೇಳಿ JK ಒಂಥರ ಕ್ರೀಪಿ ಸ್ಮೈಲಿಂದ ಸ್ಮೈಲ್ ಮಾಡ್ತಾ ಇದ್ದಾನೆ.
ಈ ವಯನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಬಟ್ ನಮ್ಮ ಜೆ ಕೆ ಏನೋ ಒಂದು ಪೀಸು ಕಾಮಿಡಿಯಾಗಿ ಮಾತಾಡ್ತಿದ್ದೆ ಅನ್ನೋ ರೇಂಜಲ್ಲಿ ಅವ್ನ ಪಾಡಿಗೆ ಅವನ ಅಮ್ಮನ ಹತ್ರ ಅಪ್ಪನ ಹತ್ರ ಜಾಲಿಯಾಗಿ ಮಾತಾಡ್ಕೊತ ನಿಂತಿದ್ದಾನೆ. ಸೊ ಈ ಇದನ್ನ ನಾನು ಆಗಿ ಕನ್ವರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಈ ಎಫ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಸೂನ್ ಅಂದರೆ ನಾಳೆ ಈವ್ನಿಂಗ್ ಆರ್ ಮಾರ್ನಿಂಗ್ ಬರುತ್ತೆ. ಟಾಟಾ ಬಾಯ್ ಬಾಯ್ ಅನ್ಯೋ ಸರಾಂಗೆ ಬಾಯ್ ಬಾಯ್.